ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಪೃಥ್ವಿರಾಜ್ ಯೂಟ್ಯೂಬ್ ಚಾನಲ್. ಫಸ್ಟ್ ನಮ್ಮ ಚಾನಲ್ ಎಲ್ಲರೂ ಸುಸ್ವಾಗತ. ಈ ಒಂದು ಹೊಸ ಇನ್ಫಾರ್ಮೇಷನ್ ಬಂದಿದೆ. ಅಂದರೆ ನಾನು DRDOದ ಒಂದು ಉದ್ಯೋಗ ಬಗ್ಗೆ ಮಾಹಿತಿ ವಿಡಿಯೋ ಮಾಡಿದ್ದೀನಿ. ಇವಾಗ ಈ ವಿಡಿಯೋದಲ್ಲಿ DRDOದ ಅರ್ಜಿಯನ್ನು ಆನ್ಲೈನ್ ಮೂಲಕ ಹೇಗೆ ಸಲ್ಲಿಸಬೇಕು ಅಂತ ಹೇಳ್ತೀನಿ ನಿಮಗೆ. SLC ಮತ್ತು ITI ಆದವರು ಹಾಗೂ ಡಿಗ್ರಿ ಡಿಪ್ಲೊಮಾ ಆದರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅವು ಟೆಕ್ನಿಕಲ್ ಮತ್ತು ಸಹಾಯಕ ಮತ್ತು ತಂತ್ರಜ್ಞ ಹುದ್ದೆಗಳಾಗಿವೆ. ಆ ಹುದ್ದೆಗಳಿಗೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಹೇಗೆ ಸಲ್ಲಿಸಬೇಕು ಹಾಗೂ ಡಾಕ್ಯುಮೆಂಟ್ ಏನು ಬೇಕು, ಅರ್ಜಿ ಸಲ್ಲಿಸುವ ಪ್ರೊಸೆಸ್ ಸಂಪೂರ್ಣ ಆಗಿದೆ. ವಿಡಿಯೋನ ಎಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ, ತಮಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಹೊಸ ವಿಡಿಯೋಗೆ ತಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಇವಾಗ ನೇರವಾಗಿ ನಮ್ಮ ಕಂಪ್ಯೂಟರ್ ಸ್ಕ್ರೀನ್ ಹೋಗೋಣ. ಅಲ್ಲಿಂದ ನಾವು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ನೋಡೋಣ. DRDOದ ವೆಬ್ಸೈಟ್ ಇರ್ತಕ್ಕಂಥ ಒಂದು ಮೇನ್ ಪೇಜ್ ಆಗಿದೆ. ಇಲ್ಲಿ ನೇರವಾಗಿ ಈ ರೀತಿ ಪೇಜ್ ಬಂದಿರುತ್ತೆ ನಿಮಗೆ. DRDOದಲ್ಲಿ ಇಲ್ಲಿ ಆಫೀಸರ್ ಅಂತೆಲ್ಲ ಅಪೇರಿಂಗ್ ಇಲ್ಲಿ ಓಪನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ವ್ಯಾಕೆನ್ಸಿ ಕೊಟ್ಟಿದ್ದಾರೆ, ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ವ್ಯಾಕೆನ್ಸಿ ನೋಡ್ಬೋದು. ಇಲ್ಲಿ ರೀಸೆಂಟ್ಲಿ ಚಾಲ್ತಿರ್ತಕ್ಕಂಥ ವೇಕೆನ್ಸಿ ಶೋ ಆಗ್ತವೆ. ಹಾಗೂ ಮೇಲ್ಗಡೆ ಮಾತ್ರ ಇಲ್ಲಿ ನೀವು ಲಾಗಿನ್ ಮತ್ತು ಹೋಮ್ ಅಂತ 2 ಪೇಜ್ ಕೊಟ್ಟಿದ್ದಾರೆ. ಇದು ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮಾಡೋ ಲಿಂಕ್ ಆಗಿದೆ. ಇಲ್ಲಿ ಒಂದು ತಾವು ಲಾಗಿನ್ ಅಂತ ಬಂದಾಗ ಅಲ್ಲಿ ರಿಜಿಸ್ಟರ್ ಅಂತ ಬರುತ್ತೆ, ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಇದು ರಿಜಿಸ್ಟ್ರೇಷನ್ ಫಾರ್ಮ್ ಆಗಿದೆ. ರಿಜಿಸ್ಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೊದಲಿಗೆ ನಿಮ್ಮ ಹೆಸರು ಬೇಕಾಗುತ್ತೆ. ಮತ್ತೊಮ್ಮೆ ಹೆಸರು ಹಾಕಿ, ಮೊಬೈಲ್ ನಂಬರ್ ಹಾಕಿ, ಮತ್ತೊಮ್ಮೆ ಮೊಬೈಲ್ ನಂಬರ್ ಹಾಕಿ, ಅಲ್ಟರ್ನೇಟ್ ನಂಬರ್ ಇದ್ರೆ ಹಾಕೋದು ಅಥವಾ ಬಿಡ್ಬೋದು. ಇಲ್ಲಿ ನಿಮ್ಮ ಚಾಲ್ತಿಲಿರ್ತಕ್ಕಂಥ ಇಮೇಲ್ ಹಾಕಿ, ಮತ್ತೊಮ್ಮೆ ಕನ್ಫರ್ಮ್ ಇಮೇಲ್ ಹಾಕಿ, ಇಲ್ಲಿ ಗೆಟ್ OTP ಅಂತ ಕೊಟ್ಟರೆ ಆ ಅದಕ್ಕೆ OTP ಹೋಗುತ್ತೆ. OTP ಬಂದರೆ OTP ಹಾಕಿ ವ್ಯಾಲಿಡೇಟ್ ಮಾಡಿ ಅದನ್ನು ವೆರಿಫೈ ಮಾಡಬೇಕಾಗುತ್ತೆ. ವೆರಿಫೈ ಆದ ನಂತರ ನೆಕ್ಸ್ಟ್ ಮತ್ತೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಮೈ ಅಪ್ಲಿಕೇಶನ್ ಬಂದಿರುತ್ತೆ. ಇಲ್ಲಿ ನಿಮ್ಗೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಬಂದಿರುತ್ತೆ. ಅದು ಇಟ್ಕೋಬೇಕಾಗುತ್ತೆ. ಅದು ನಿಮ್ಮ ಫೋನ್ ಕೂಡ ಮೆಸೇಜ್ ಬಂದಿರುತ್ತೆ. ಇಲ್ಲಿ ಮತ್ತೆ ನಂತರ ಇಲ್ಲಿ ನಮ್ಮ ರಿಜಿಸ್ಟರ್ ನಂಬರ್ ಹಾಕಿ ಲಾಗಿನ್ ಪೇಜ್ ಹೋಗಿ ನೀವು ಅದು ಪಾಸ್ವರ್ಡ್ ಕೂಡ ಬಂದಿರುತ್ತೆ. ಪಾಸ್ವರ್ಡ್ ಇಲ್ಲಿ ಹಾಕಬೇಕಾಗುತ್ತೆ. ಪಾಸ್ವರ್ಡ್ ಹಾಕಿ ಕ್ಯಾಪ್ಚರ್ ಹಾಕಿ ಲಾಗಿನ್ ಅಂತ ಕ್ಲಿಕ್ ಮಾಡಿದಾಗ ಲಾಗಿನ್ ಆಗುತ್ತೆ. ಲಾಗಿನ್ ನಂತರ ಈ ರೀತಿ ಪೇಜ್ ಬರುತ್ತೆ. ಮತ್ತೆ ಇಲ್ಲಿ ಮೈ ಅಪ್ಲಿಕೇಶನ್ ಅಂತ ಬರುತ್ತೆ. ಇಲ್ಲಿ ಮೈ ಅಪ್ಲಿಕೇಶನ್ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಯಾವ ರೀತಿ ಕೆಳಗೆ ಶೋ ಆಗೋದಿಲ್ಲ ಮೊದಲಿಗೆ ನಾವು. ಇಲ್ಲಿ ಮೈ ಅಪ್ಲಿಕೇಶನ್ ಕ್ಲಿಕ್ ಮಾಡಿದಾಗ ಈ ರೀತಿ ಶೋ ಆಗುತ್ತೆ. ಹೆಸರು ಕೆಳಗಡೆ ವ್ಯೂ ಅಂತ ಬರುತ್ತೆ. ಅದರಲ್ಲಿ ಪರ್ಸನಲ್ ಡೀಟೇಲ್ಸು, ಬೇಸಿಕ್ ಇನ್ಫಾರ್ಮೇಷನ್, ಕಮ್ಯುನಿಕೇಷನ್ ಡೀಟೇಲ್ಸು, ಕ್ವಾಲಿಫಿಕೇಷನ್, ಎಕ್ಸ್ಪೀರಿಯನ್ಸು, ಎಕ್ಸಾಮ್ ಸಿಟಿ ಮತ್ತು ಡಾಕ್ಯುಮೆಂಟ್ ಹಾಕಬೇಕಾಗುತ್ತೆ. ಇದರಲ್ಲಿ ಮೊದಲನೇ ಪೋಸ್ಟ್ ಇರುತ್ತೆ. ನೀವು ಯಾವ ಪೋಸ್ಟ್ ಹಾಕ್ತಾರ, ಟೆಕ್ನಿಕಲ್ ಅಸಿಸ್ಟೆಂಟ್ ಕೊಟ್ಟಿದ್ದಾರೆ, ಆ ಪೋಸ್ಟ್ ಹಾಕಬೇಕಾಗುತ್ತೆ. ನಿಮ್ಮ ಡಿಸಿಪ್ಲಿನ್ ಯಾವ್ದು ಅದನ್ನ ಹಾಕಬೇಕಾಗುತ್ತೆ. ಇಂಜಿನಿಯರಿಂಗ್ ಡಿಪ್ಲೊಮಾ ಇದೆ. ನಿಮಗೆ ಪೋಸ್ಟ್ ಕೂಡ ಆಟೋಮೆಟಿಕಾಗಿ ಬರುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಏಜ್ ಆಟೋಮೆಟಿಕ್ ತಗೊಳುತ್ತೆ. ಜೆಂಡರ್ ಮೇಲ್ ಇದ್ರೆ ಮೇಲು, ಫಿಮೇಲ್ ಇದ್ರೆ ಫಿಮೇಲು, ಕ್ಯಾಟಗರಿ ಜನರಲ್ ಜನರಲ್ ಯಾವುದಕ್ಕೆ ಇದನ್ನು ಎಸ್ ಅಂತ ಮಾಡ್ಕೊಳ್ಳಿ. ನೀವು ಯಾವುದೇ ಅಪ್ಲಿಕೇಬಲ್ ಆದರೆ ಎಸ್ ಅಥವಾ ನೋ ಮಾಡ್ಕೋಬೋದು. ನೆಕ್ಸ್ಟ್ ಪೇಜಲ್ಲಿ ಬಂದು ಈ ರೀತಿ ಮತ್ತೆ ಆ್ಯಕ್ಷನ್ ಅಂತ ಶೋ ಆಗುತ್ತೆ. ಅದು ನೀವು ನಂತರ ಇಲ್ಲಿ ಆ್ಯಕ್ಷನ್ ಅಂತ ಬರುತ್ತೆ. ನಿಮ್ಗೆ ಯಾವುದೇ ರೀತಿ ಪೇಜ್ ಪೋಸ್ಟ್ ಓಪನ್ ಆಗ್ತಿದೆ. ಇಲ್ಲಿ ಆ್ಯಕ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಈ ರೀತಿ ಇಲ್ಲಿ ಬಂದಾಗ ನಿಮ್ಮ ಪೋಸ್ಟ್ ಹಾಕಬೇಕಾಗತ್ತೆ. ನಿಮ್ಮ ಐ ಟಿ ಹಾಕಿ, ಆಮೇಲೆ ಡೇಟ್ ಆಫ್ ಬರ್ತು, ಆಮೇಲೆ ಕ್ಯಾಟಗರಿ ಡೇಟ್ ಆಫ್ ಸರ್ವಿಸ್ ಇಶ್ಯೂಡ್ ಆಗುತ್ತೆ. ನಿಮಗೆ OBC ಹಾಕಿದ್ರೆ ಹಾಕಬೇಕಾಗುತ್ತೆ. ಆಮೇಲೆ ಕೋಡ್ ಆಟೋಮೆಟಿಕಾಗಿ ಬಂದಿರುತ್ತೆ, ಕ್ಯಾಟಗರಿ ಆಟೋಮೆಟಿಕ್ ಬಂದಿರುತ್ತೆ. ಆಮೇಲೆ ಇಶ್ಯೂ ಡೇಟ್ ನಿಮ್ಮ ಸ್ಟೇಟ್ ಹಾಕಿ ಇಲ್ಲಿ ಇದನ್ನ ಎಸ್ ಅಂತ ಮಾಡ್ಕೊಳ್ಳಿ. ಅದು ನೆಕ್ಸ್ಟ್ ರೀತಿ ಪೇಜ್ ಬರುತ್ತೆ. ಇದು ಎರಡು ಅಪ್ಲಿಕೇಶನ್ ಹಾಕಿದ್ರೆ 2 ಇಶ್ಯೂ ಆಗ್ತವೆ. ಅದು ಓಕೆನಾ. ನೀವು ಯಾವುದು ಕಂಟಿನ್ಯೂ ಮಾಡ್ಬೇಕಂತ ಅದನ್ನ XML ಕ್ಲಿಕ್ ಮಾಡಿದ್ರೆ ಆ ಫಾರ್ಮ್ ಓಪನ್ ಆಗುತ್ತೆ. ಮತ್ತೆ ಇದು ಬಂದಿರುತ್ತೆ. ಮತ್ತು ಫಸ್ಟ್ನೇ ಸ್ಟೆಪ್ ಮುಗಿಯುತ್ತದೆ. ಸೆಕೆಂಡ್ ಸ್ಟೆಪ್ ಬೇಸಿಕ್ ಡೀಟೇಲ್ಸಲ್ಲಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ಬ್ಯಾಂಕ್ ನೇಮು, ಅಕೌಂಟ್ ನಂಬರು, ಅಕೌಂಟ್ ನೇಮ್ ಆಫ್ ಅಕೌಂಟು, ಕನ್ಫರ್ಮ್ ನೇಮ್ ಹೋಲ್ಡರ್ ನೇಮ್, ಅಕೌಂಟ್ ಹೋಲ್ಡರ್ ನೇಮು, ಅಕೌಂಟ್ ನಂಬರು, ಕನ್ಫರ್ಮ್ ಅಕೌಂಟ್ ನಂಬರು, IFSC ಕೋಡು, ಬ್ರಾಂಚ್ ಆಟೋಮೆಟಿಕ್ ಹಾಕಿ ಈ ಸೇವ್ ಆ್ಯಂಡ್ ನೆಕ್ಸ್ಟ್ ಬಿಡೋದಿರುತ್ತೆ. ಸೇವ್ ಆ್ಯಂಡ್ ನೆಕ್ಸ್ಟ್ ನಂತರ ಮತ್ತೆ ಇಲ್ಲಿ ನೆಕ್ಸ್ಟ್ ಕಮ್ಯುನಿಕೇಷನ್ ಡೀಟೇಲ್ಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಅಡ್ರೆಸ್ ಹಾಕಿ ಲೈನ್ 1, ಲೈನ್ 2, ಸ್ಟೇಟು, ಆಮೇಲೆ ಪಿನ್ ಕೋಡ್ ಹಾಕಿ ನೀವು ಪರ್ಮನೆಂಟ್ ಅಡ್ರೆಸ್ 2 ಸೇಮ್ ಇದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಂಡು ಅದು ಕೂಡ ಕೆಳಗಡೆ ಸೇಮ್ ಬರುತ್ತೆ. ಇಲ್ಲಿ ಸೆಕೆಂಡ್ ಮಾಡ್ರು ಇಲ್ಲಿ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಬಂದಿರುತ್ತೆ. ನಿಮ್ಮ ಕ್ವಾಲಿಫಿಕೇಷನ್ 10+2 ಆಗಿದೆ. ITI ಮತ್ತು 10th ITI ಆಗಿದ್ದರೆ ಇಲ್ಲಿ ನೇಮ್ ಆಫ್ ಬೋರ್ಡ್ ಆಗಬೇಕಾದ್ರೆ ಸ್ಕೂಲ್ ನೇಮು, ಸಬ್ಜೆಕ್ಟು, ಆಮೇಲೆ ಪರ್ಸೆಂಟೇಜ್ ಹಾಕಿ, ಮಾರ್ಕ್ಸ್ ಹಾಕಿ, ಟೋಟಲ್ ಮಾರ್ಕ್ಸು ಆಫ್ಟರ್ ಮಾರ್ಕ್ಸ್ ಹಾಕಬೇಕಾಗುತ್ತೆ. ಪರ್ಸೆಂಟೇಜ್ ಅಟೌಂಟಿಗೆ ಬರುತ್ತೆ. ಅದು ಇಯರ್ ಆಫ್ ಪಾಸಿಂಗ್ ಹಾಕಿ ಪರ್ಸೆಂಟೇಜ್ ಅಟೌಂಟಿಗೆ ಬರುತ್ತೆ. ಅದೇ ರೀತಿ ಕೆಳಗೆ ITI ಬರುತ್ತೆ. ಕೆಳಗಡೆ ನೀವು ITI ಮಾಡ್ತಿದ್ರೆ ಇಲ್ಲಿ ITI ಬರುತ್ತೆ. ಇಲ್ಲಿ ITI ಚೂಸ್ ಮಾಡ್ಕೋಬೇಕಾಗುತ್ತೆ. ITI ಪಾಸಿಂಗ್ ಇಯರು, ಮಾರ್ಕ್ಸು, ಕಾಲೇಜ್ ಮೇಲೆ ಹಾಕಿ ಅದು ಆಟೋಮೆಟಿಕ್ ತೊಗೊಳುತ್ತೆ. ಸೆಕೆಂಡು ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಬರುತ್ತೆ. ಎಕ್ಸ್ಪೀರಿಯನ್ಸ್ ಆಗಿ ಮಾತ್ರ ಇಲ್ಲಿ ಇದು ಸಿಟಿ ಚಾಯ್ಸ್ ಮಾಡ್ಕೋಬೇಕಾಗುತ್ತೆ. ನೀವು ಎಕ್ಸಾಮ್ ಸಿಟಿನ ಇಲ್ಲಿ ಸಿಟಿ ಕೊಟ್ಟಿರ್ತಾರೆ ಅವರು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎರೋ ಮಾರ್ಕ್ ಕೊಟ್ಟಿದ್ದಾರೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ನೇಮ್ಸು ಈ ಬಾಕ್ಸಲ್ಲಿ ಬರ್ತವೆ. ನೀವು ಹಿಂದೂ ಮುಂದೆ ಮಾಡಿ ಚೇಂಜ್ ಮಾಡ್ಕೋಬೋದನ್ನ. ಆಮೇಲೆ ಸೇವ್ ನೆಕ್ಸ್ಟ್ ಮಾಡಿದ್ರೆ ಅದೇ ರೀತಿ ನೆಕ್ಸ್ಟ್ ಇಲ್ಲಿ ಎಕ್ಸಾಮ್ ಸಿಟಿ ಬರುತ್ತೆ. ಇದು ಕೂಡ ಸೇಮ್ ಆಗಿದೆ. 2 ಹುದ್ದೆ ತೋರಿಸ್ತಾರೆ ಅವರು, ಹೋಗಬೇಕಾಗುತ್ತೆ ಇಲ್ಲಿ. ಆಮೇಲೆ ಇಲ್ಲಿ ಕ್ವಾಲಿಫಿಕೇಷನ್ ಇದು ಕೂಡ ಸೇಮ್ ಪ್ರೊಸೆಸ್. ಇಲ್ಲಿ ಈ ಕಡೆದು ಎಲ್ಲ ಈ ಸೈಡ್ ಬಂದಿದ್ದಾವೆ. ಇವು ಈ ಸೈಡ್ ಬರ್ತದೆ. ಇದು ಬಂದ ನಂತರ ಸೇವ್ ನೆಕ್ಸ್ಟ್ ಮಾಡಬೇಕಾಗುತ್ತೆ.
ಲಾಸ್ಟ್ ಎಕ್ಸಾಮ್ ಸಿಟಿ ಕೊಟ್ಟಿದ್ದಾರೆ ನೋಡಿ. ನೀವು ಸಿಟಿ ಚಾಯ್ಸ್ ಮಾಡ್ಬೋದು. ಮೊದಲಿಗೆ ನೀವು ಸ್ಟೇಟ್ ಹಾಕಬೇಕಾಗುತ್ತೆ. ಸ್ಟೇಟ್ದಲ್ಲಿ ಅವ್ರು ತೋರಿಸ್ತಾರೆ ಎಷ್ಟೆಷ್ಟು ಕಲಿವೆ ಅಂತ. ಇದನ್ನು ಹಾಕಬೇಕಾಗುತ್ತೆ. ಮೊದಲಿಗೆ 3 ನಮ್ಮ ಸ್ಟೇಟ್ದಾಗೆ ಕರ್ನಾಟಕದ್ದು, ಆಮೇಲೆ ಬೇರೆ 2 ಸ್ಟೇಟ್ದು ಬೇರೆ ಹಾಕೋಬೋದು, ನಿಮ್ಗೆ ಅನುಕೂಲ ಆಗುವಂಥದ್ದೇ. ಆಯ್ಕೆ ಲಾಸ್ಟ್ ಸೇವ್ ನೆಕ್ಸ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಸೇವ್ ನೆಕ್ಸ್ಟ್ ಮಾಡೋದ್ರಲ್ಲಿ ಈ ರೀತಿ ಬರ್ತದೆ. ಇದು ಲಾಸ್ಟ್ನೇ ಸ್ಟೆಪ್ ಆಗಿದೆ. ಕರೆಕ್ಟ್ ನೋಡ್ಕೊಳ್ಳಿ. ಇಲ್ಲಿ ಪ್ಲೀಸ್ ಕ್ಯಾಪ್ಚರ್ ಲೈವ್ ಫೋಟೋಗಳಿದೆ. ಈ ಹುದ್ದೆಗೆ ಅಪ್ಲೈ ಮಾಡ್ಬೇಕಾದ್ರೆ ಲೈವ್ ಕ್ಯಾಮರಾ ಮೂಲಕ ಫೋಟೋ ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಆಮೇಲೆ ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದು ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿ. ಅದೇ ರೀತಿ ಸ್ಕ್ಯಾನ್ಡ್ ಸಿಗ್ನೇಚರ್ ಒಂದು ಅಪ್ಲೋಡ್ ಮಾಡಬೇಕಾಗುತ್ತೆ. ಆಮೇಲೆ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಬೇಕಾಗುತ್ತೆ. ITI ಆಗಿದ್ರೆ ITI ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಬೇಕಾಗುತ್ತೆ. ನೀವು OBC ಕಾಸ್ಟ್ ಹಾಕಿದ್ರೆ ಅದು ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ಆಮೇಲೆ ಕ್ಯಾಟಗರಿ ಜನರಲ್ ಕೊಟ್ಟಿದ್ರೆ ಅದನ್ನೇನು ಬಿಟ್ಟು ನಡೀತೆ, ಅದನ್ನು ಕೂಡ ಅಪ್ಲೋಡ್ ಮಾಡಬಹುದಾಗಿದೆ. ಲೈವ್ ಕ್ಯಾಪ್ಚರ್ ಫೋಟೋ ನಂತರ ಪ್ರತಿಯೊಂದು ಕರೆಕ್ಟಾಗಿ ಸೈಜ್ ಕೊಟ್ಟಿದ್ರೆ ಇಲ್ಲಿ ಇದೇ ಸೈಜ್ ಅವರು ಓಪನ್ ಆಗಿರುವಾಗ ಕರೆಕ್ಟಾಗಿ ಸೈಜ್ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. ಲೈವ್ ಫೋಟೋದಲ್ಲಿ PC ಹಾಕ್ತಾ ಇದ್ರೆ ಸರಿಯಾಗಿ ವೆಬ್ ಕ್ಯಾಮ್ರಾ ಒಂದ್ಸರಿ ವರ್ಕ್ ಆಗೋಲ್ಲ. ಅಥವಾ ನೀವು ಮೊಬೈಲ್ನ ಕೂಡ ಲೈವ್ ಆಗಿ ಲಾಗಿನ್ ಮಾಡ್ಕೊಂಡು ಓಪನ್ ಮಾಡಿ ಅದು ಸಲ್ಲಿಸ್ಬೋದು. ಮೊಬೈಲ್ ಕೂಡ ಲಾಗಿನ್ ಮಾಡಿ ನೀವು ಫೋಟೋ ಫೋನಲ್ಲಿ ಲಾಗಿನ್ ಮಾಡಿ ಲೈವ್ ಫೋಟೋ ಅಪ್ಲೋಡ್ ಮಾಡಿ. ಆಮೇಲೆ ಉಳಿದೆಲ್ಲೂ ನಿಮ್ಮ ಡಾಕ್ಯುಮೆಂಟನ್ನು PC ಅಪ್ಲೋಡ್ ಮಾಡ್ಕೋಬೋದು. ಇದು ಬಂದ ಲಾಸ್ಟಿಗೆ ಕ್ಯಾಂಡಿಡೇಟ್ ನೇಮ್ ಬಂದಿರುತ್ತೆ. ಇದು ಫೀಸ್ ಎಷ್ಟು ಅಂತ ತೋರಿಸುತ್ತೆ. ಎಷ್ಟು ಅಂತ ಬಂದ್ರೆ ಪೇಮೆಂಟ್ ಮಾಡಿ ನಂತರ ಅದು ಆನ್ಲೈನ್ ಪೇಮೆಂಟ್ಗೆ ಲಿಂಕ್ ಕರ್ಕೊಂಡುತ್ತೆ. ಅಲ್ಲಿ ಪೇಮೆಂಟ್ ಮಾಡಿ ನಂತರ ನೀವು ಮತ್ತೊಂದು ಸರಿ ಅಪ್ಲಿಕೇಶನ್ ಪ್ರೀ ನೋಡ್ಕೊಳ್ಳಿ. ಪ್ರೀ ನೋಡ್ಕೊಂಡ ನಂತರ ಪ್ರಿಂಟ್ ಬರುತ್ತೆ. ಪ್ರಿಂಟ್ ತಗೊಂಡು ಇಟ್ಕೋಬೇಕಾಗುತ್ತೆ. ಇದಿಷ್ಟು ಅಪ್ಲಿಕೇಶನ್ ಹಾಕುವ ವಿಧಾನವಾಗಿದೆ. ಇದೊಂದು ಡೆಮೋ PDF ಇತ್ತು, ಅದರಲ್ಲಿ ನಾನು ತೋರಿಸಿದ್ದೀನಿ. ನಿಮಗೆ ಲೈವ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ಹಾಕೋಣ. ಇನ್ನು ಡೇಟ್ ತುಂಬ ಜಾಸ್ತಿ ಅಲ್ಲ, 1 ತಾರೀಕು ಲಾಸ್ಟ್ ಇದೆ. ಅಷ್ಟು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಓಕೆ ಫ್ರೆಂಡ್ಸ್, ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇದಕ್ಕೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.